ದೇವರ ನಾಡೆಂದು ಖ್ಯಾತಿ ಪಡೆದ ಉಡುಪಿ ಸಮೀಪದ ಕೊಡವೂರಿನ ತೋಟದ ಮನೆಯ ಕಾರಣಿಕ ಕ್ಷೇತ್ರವಾದ ಬೃಹದಾಕಾರದ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಪ್ರತಿದಿನವೂ ಸಾವಿರ ಸಂಖ್ಯೆಯಲ್ಲಿ ಶಿರಡಿ ಸಾಯಿಬಾಬಾ ಭಕ್ತರು ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿ ಪುನೀತರಾಗುತ್ತಿದ್ದಾರೆ. ಬೋರ್ಗರೆಯುವ ಕಡಲ ತಡಿಯ ಸಮೀಪ ನೆಲೆ ನಿಂತ ಶಿರಡಿ ಸಾಯಿಬಾಬಾ ಮಂದಿರ ಭಕ್ತರ ಆಶೋತ್ತರವನ್ನು ಈಡೇರಿಸುವ ಭಕ್ತಿಯ ಶ್ರದ್ಧಾ ಕೇಂದ್ರವಾಗಿದೆ. ಉಡುಪಿ ಸಮೀಪದ ಕೊಡವೂರಿನ ತೋಟದ ಮನೆ ದಿವಾಕರ್ ಶೆಟ್ಟಿ ಅವರು ಶಿರಡಿ ಸಾಯಿಬಾಬಾನ ಭಕ್ತರು. ಶಿರಡಿ ಸಾಯಿಬಾಬಾ ಮಂದಿರವನ್ನು ಇಲ್ಲಿ ಕಟ್ಟಿಸುತ್ತೇನೆ ಎಂದು ಶಿರಡಿ ಸಾಯಿಬಾಬಾ ಮಂದಿರದಲ್ಲಿ ದರ್ಶನಕ್ಕೆ ಹೋದಾಗ ಮನಸ್ಸಿನಲ್ಲಿ ಹರಕೆ ಹೊತ್ತಿದ್ದರು. ಇವರ ತಾಯಿ ರತಿ ಶೆಟ್ಟಿಯವರು ಸಹ ಶಿರಡಿ ಸಾಯಿಬಾಬಾನ ಭಕ್ತೆಯಾಗಿದ್ದರು. ಇವರ ಆಶೋತ್ತರಗಳೆಲ್ಲ ಸಲೀಸಾಗಿ ಈಡೇರುತ್ತಾ ಹೋದಂತೆ ದಿವಾಕರ್ ಶೆಟ್ಟಿಯವರು ಕೊಡವೂರಿನ ತೋಟದ ಮನೆ ಆವರಣದಲ್ಲಿ ಶಿರಡಿ ಸಾಯಿಬಾಬಾ ಮಂದಿರದ ಸ್ಥಾಪನೆಗೆ ಮನಸ್ಸು ಮಾಡಿದರು. 1997ರಲ್ಲಿ ಮಂದಿರದ ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಿತು. ಮತ್ತೆ 1 ವರ್ಷದ ಒಳಗೆ ಸಾಯಿಬಾಬಾರ ಅನುಗ್ರಹ ಮತ್ತು ಆಶೀರ್ವಾದದಿಂದ 1998ರಲ್ಲಿ ಮಂದಿರದ ಉದ್ಘಾಟನೆಯೂ ಆಯಿತು. ಉಡುಪಿ ಜಿಲ್ಲೆಯಲ್ಲಿರುವ ಕೊಡವೂರು ತೋಟದ ಮನೆ ಎದುರು ರಾರಾಜಿಸುತ್ತಿರುವ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಭಕ್ತರು ತಂಡೋಪತಂಡವಾಗಿ ಬರಲಿಕ್ಕೆ ಪ್ರಾರಂಭಿಸಿದರು. ಸುಂದರ ಪ್ರಶಾಂತ ವಾತಾವರಣದಲ್ಲಿ ತೆಂಗಿನ ತೋಟದಲ್ಲಿ ಬೀಸುವ ತಂಪು ಹವೆಯ ನಡುವೆ ಶಿರಡಿ ಸಾಯಿಬಾಬಾ ಭಕ್ತರ ಕೋರಿಕೆಯನ್ನು ಈಡೇರಿಸುತ್ತಿದ್ದಾರೆ. ಇಲ್ಲಿನ ಶಿರಡಿ ಸಾಯಿಬಾಬಾ ಮಂದಿರ ಸುಂದರವಾಗಿ ರೂಪುಗೊಂಡಿದೆ, ಕಲಾತ್ಮಕವಾಗಿದೆ. ಅಲ್ಲಲ್ಲಿ ಕುಸುರಿ ಕೆತ್ತನೆಯನ್ನು ನೋಡಬಹುದು. ಮಂದಿರದಲ್ಲಿ ಶಿರಡಿ ಸಾಯಿಬಾಬಾರ ದಿವ್ಯ ಭವ್ಯ ದೊಡ್ಡದಾದ ಮೂರ್ತಿ ಇದೆ. ಶಿರಡಿಯಲ್ಲಿ ಸಾಯಿಬಾಬಾರಿಗೆ ಯಾವ ರೀತಿಯ ಪೂಜೆ ಪುರಸ್ಕಾರ ನಡೆಯುತ್ತದೆಯೋ ಅದೇ ರೀತಿಯಲ್ಲಿ ಕ್ರಮಬದ್ಧವಾಗಿ ಇಲ್ಲೂ ಸಹ ಪೂಜೆ ಪುರಸ್ಕಾರ ರೀತಿ ರಿವಾಜು ನಡೆಯುತ್ತದೆ. ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ಮಂದಿರ ಹಾಗೂ ನಿತ್ಯಾನಂದ ಸ್ವಾಮಿ ಮಂದಿರ ಇಲ್ಲಿದೆ, ಆಕರ್ಷಕವಾಗಿದೆ. ಮತ್ತು ಗಣಪತಿ ಮತ್ತು ನಾಗಸನ್ನಿಧಿ ಇಲ್ಲಿದೆ. ಬಂದ ಭಕ್ತ ಸಮೂಹ ಇಲ್ಲಿಗೂ ಭೇಟಿ ಕೊಟ್ಟು ಪೂಜೆ ಸಲ್ಲಿಸುತ್ತಾರೆ. ಭಕ್ತರಿಗೆ ಪ್ರತಿದಿನ ಮಧ್ಯಾಹ್ನ ಭೋಜನ ವ್ಯವಸ್ಥೆ ಇದೆ.
ಗುರುವಾರ ರಾತ್ರಿ ಭಕ್ತರಿಗೆ ಭೋಜನ ವ್ಯವಸ್ಥೆ ಇದೆ. ಭಕ್ತರ ಸಕಲ ಆಶೆ ಆಕಾಂಕ್ಷೆಗಳನ್ನು ಈಡೇರಿಸುವ ಈ ಕ್ಷೇತ್ರ 1998ರಿಂದ ಭಕ್ತರ ಪಾಲಿಗೆ ನೆಮ್ಮದಿ ನೀಡುವ ಕೇಂದ್ರವಾಗಿದೆ. ಶಿರಡಿ ಸಾಯಿಬಾಬಾ ಭಕ್ತರು ಕೊಡವೂರಿನ ತೋಟದ ಮನೆಯಲ್ಲಿರುವ ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಕೋರಿಕೆ ಸಲ್ಲಿಸುತ್ತಾರೆ. ಶ್ರದ್ಧೆ ಭಕ್ತಿಯ ನಡುವೆ ಹಾಸುಹೊಕ್ಕಾಗಿ ಭಕ್ತರನ್ನು ಕಾಪಾಡುವ ಶಿರಡಿ ಸಾಯಿಬಾಬಾ ಈ ಭಾಗದ ಜನರ ಪಾಲಿಗೆ ವರ ನೀಡುವ ದೇವರಾಗಿದ್ದಾರೆ.